ಕೊಳ್ಳೇಗಾಲದ ಶ್ರೀ ಮಹದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮೀಪವಿರುವ ಮಾಜಿ ಶಾಸಕ ಎಸ್ ಜಯಣ್ಣ ಅವರ ನಿವಾಸದಲ್ಲಿ ಜಯಣ್ಣ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಸಿಎಂ ಸಿದ್ದರಾಮಯ್ಯ ಅವರು ಪಡೆದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಜಯಣ್ಣ ಅವರ ನನ್ನ ಸ್ನೇಹ ಸಂಬಂಧ ಬಹಳ ದೀರ್ಘವಾದದ್ದು. ಅವರು ರಾಜಕೀಯದಲ್ಲಿ ಅಪರೂಪದ ವ್ಯಕ್ತಿ, ಬಹಳ ಸೌಮ್ಯ ಸ್ವಭಾವದವರು. ಜಯಣ್ಣ ಅವರು ಅಜಾತಶತ್ರು, ಎಲ್ಲರನ್ನೂ ಪ್ರೀತಿಸುತ್ತಿದ್ದರು, ಯಾರನ್ನೂ ದ್ವೇಷ ಮಾಡಲಿಲ್ಲ. ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ, ಅವರ ಕುಟುಂಬದವರಿಗೆ, ಸ್ನೇಹಿತರಿಗೆ, ಅಭಿಮಾನಿಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ನನಗೇನು ತೀರ್ಮಾನ ರಾಜಕೀಯದಲ್ಲಿ ಬಹಳ ಅಪರೂಪದ ಬಹಳ ಸೌಮ್ಯ ಬರುತ್ತಲ್ಲಿ ಫ್ರೇಮಲ್ಲಿ, ಆದರೆ ಬಹಳ ನಾನು ಏನು ತೀರ್ಮಾನ ಮಾಡ್ತೀನಿ ಅದರಂತೆ ನಾನು 2 ಸಾರಿ ಅವರಿಗೆ ಎಷ್ಟು ಅರ್ಹತೆ ಇತ್ತು, ಆ ಅರ್ಹತೆಗೆ ತಕ್ಕಂತೆ ರಾಜಕೀಯ ಸ್ಟಾರ್ಟ್ ಮಾಡ್ತೀನಿ. ಭಾಳ ನೋವು ಉಂಟು ಮಾಡ್ತೀನಿ. ಮತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ ದಳ ಎಷ್ಟು 99 ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದು ರಾಜಕಾರಣ ಮಾಡಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗೆ ಮತ್ತು ಎಷ್ಟೇ ಪ್ರಚೋದನೆ ಮಾಡಿದ್ರು ಕೂಡ ಅವ್ರು ನಂಬಿದ್ದ ಸಿದ್ಧಾಂತ, ನಂಬಿದಂಥ ವಿಚಾರ ಅದರಲ್ಲಿ ಬದಲಾವಣೆ ಮಾಡ್ತಾರೆ. ಸ್ವಂತ ಒಬ್ಬ ಅಪರೂಪದ ಮದುವೆಯಾಗಿ ಯಾರು ಅಜಾತ ಶತ್ರು ಎಲ್ಲರೂ ಪ್ರೀತಿಸಿದ್ರೆ ಹೊತ್ತು ಯಾರು ವ್ಯಕ್ತಿ ನಮ್ಮನ್ನಾಗಲಿ ಅವರ ಆತ್ಮಕ್ಕೆ ಚಿರಶಾಂತಿ ಕೊಡುತ್ತೆ. ಅಪಾರವಾದಂಥ ಕುಟುಂಬ ಸದಸ್ಯರಿಗೆ, ಅವರ ಕುಟುಂಬವರ್ಗಗಳಿಗೆ, ಅವರ ಅಭಿಮಾನಿಗಳಿಗೆ, ಸ್ನೇಹಿತರಿಗೆ ಸಾವು ಥ್ಯಾಂಕ್ ಯು ಸರ್. ಬನ್ನಿ ಸರ್.